ನೋಡಿ, ಈಗ ಅಲ್ಲಿ ವಾರ್ ಆಗ್ತಾ ಇದೆ, ನಮ್ಮಲ್ಲಿ ಯಾಕೆ ಗ್ಯಾಸಿನ ಅಭಾವ ಅಥವಾ LPG ಅಭಾವ ಅಂತ ನಿಮ್ಗೆ ಅನಿಸ್ಬೋದು. ಸೊ ರೂಟ್ ಇಂದ ಮಾಹಿತಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಪೆಟ್ರೋಲಿಯಂ, ತೈಲ ಮತ್ತು LPGಗೆ ಅಭಾವ ಯಾಕೆ ಈ ಪ್ರಮಾಣದಲ್ಲಿ ಆಗ್ತಾ ಇದೆ? ಇಸ್ರೇಲ್ ಮತ್ತು ಇರಾನ್ ಅಮೆರಿಕ ಯುದ್ಧದಿಂದ ಭಾರತಕ್ಕೆ ಭಾರಿ ಸಂಕಷ್ಟ ಅಂತ ಇದಾರಲ್ಲ, ಯಾವ ಪ್ರಮಾಣದಲ್ಲಿ? ಈಗ ಈ ಹರ್ಮುಜ್ ಜಲಸಂಧಿ ಬಗ್ಗೆ ನೀವು ಇತ್ತೀಚೆಗೆ ಈ ಪದವನ್ನ ಕೇಳ್ತಲೇ ಇರ್ತೀರಿ. ಇದು ಮುಚ್ಚಿರೋ ಕಾರಣವೇ ತೈಲ ಸಾಗಣೆ ಮಾರ್ಗ ಬಂದ್ ಅಂತ ಇದ್ದಾರೆ. ಹಾಗಾದ್ರೆ ಭಾರತಕ್ಕೆ ಎಷ್ಟು % ತೈಲ ಸಾಗಿಸುವಂತಹ ಮಾರ್ಗ ಹರ್ಮುಜ್ ಜಲಸಂಧಿ? ಭಾರತ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ, ಅಂಡ್ ನಮ್ಮಲ್ಲಿ ಉತ್ಪತ್ತಿ ಆಗುವಂಥದ್ದು ಎಷ್ಟು LPG ಗ್ಯಾಸ್, ನಾವು ಹೊರಗಡೆಯಿಂದ ಆಮದು ಮಾಡ್ಕೋಬೇಕಾಗಿರುವಂಥದ್ದು ಎಷ್ಟು, ಅಂಡ್ ಹಿಂಗೆ ಯುದ್ಧ ಮುಂದುವರೆದ್ರೆ ಕತೆ ಏನು, ಇದೆಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಈಗ ಡೀಟೇಲ್ ಆಗಿ ಕೊಡೋಕೆ ನನ್ನ ಕಲೀಗ ದಿಲೀಪ್ ರೆಡ್ಡಿ ಇದ್ದಾರೆ. ಓವರ್ ಟು ಯು ದಿಲೀಪ್. ಥ್ಯಾಂಕ್ ಯು ವಿದ್ಯಾ. ವೀಕ್ಷಕರೇ, ನಾವೆಲ್ಲ ನೋಡ್ತಾ ಇದ್ವಿ ಏನಂದರೆ 15 ದಿನದಿಂದ ಯುದ್ಧ ಆಗುತ್ತೆ ಅಂತ ಹೇಳ್ಬಿಟ್ಟು ಯುದ್ಧ ಆರಂಭಕ್ಕೂ ಮೊದಲು ಅಂದರೆ ಫೆಬ್ರವರಿ 28ಕ್ಕೂ ಮೊದಲು ಭಾರಿ ಸದ್ದು ಕೇಳಿಬರ್ತಾನೆ ಇತ್ತು. ಇನ್ನೇನು ಇರಾನ್ಗೂ ಅಮೆರಿಕಾಗೂ ಯುದ್ಧ ಆಗಿಬಿಡುತ್ತೆ, ಇಸ್ರೇಲ್ ಬಾಂಬ್ಗಳ ಮಳೆ ಸುರಿಸುತ್ತೆ ಅಂತ. ಭಾರತ ರೆಡಿಯಾಗಿತ್ತ? ಅಂದರೆ ಭಾರತಕ್ಕೆ ನೇರ ಎಫೆಕ್ಟ್ ಏನಂದರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮ್ಯಾಪಲ್ಲಿ ಏನೊಂದು ಹರ್ಮುಜ್ ಜಲಸಂಧಿ ಇದೆ, ಇದು ಇರಾನ್. ಈ ಹರ್ಮುಜ್ ಜಲಸಂಧಿ ಮಾರ್ಗವಾಗಿಯೇನೇ ಪರ್ಷಿಯನ್ ಗಲ್ಫಿಂದ ನಮ್ಮ ಅರಬ್ಬಿ ಸಮುದ್ರಕ್ಕೆ ದೊಡ್ಡ ಮಟ್ಟದಲ್ಲಿ ತೈಲ ಆಗಿರ್ಬೋದು, ಮತ್ತು ಯಾವುದೇ ರೀತಿಯ ಪೆಟ್ರೋಲಿಯಂ ತೈಲ ಮತ್ತು LPG ಅನಿಲ ಸಾಗಣೆ ಆಗಬೇಕು. ಆದರೆ ಈ ಹರ್ಮುಜ್ ಜಲಸಂಧಿ ಇವಾಗ ಮುಚ್ಚೋಗಿರೋದ್ರಿಂದ ಈ ಒಂದು ಎಫೆಕ್ಟ್ ಆಗುತ್ತೆ ಅಂತ ಇಂಡಿಯಾಗೆ ಗೊತ್ತಿರಲಿಲ್ವಾ? ಆಗಿದ್ರೂ ಎಲ್ಲ ಇಷ್ಟೊಂದು ದೊಡ್ಡ ಮಟ್ಟ ತಜ್ಞರು ಇದ್ರೂ ಯಾಕೆ ನಮಗೆ ಪೆಟ್ರೋಲ್ ಅಭಾವ ಕಂಡು ಬರ್ತಾ ಇದೆ? ಒಂದೊಂದೇ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಮೊದಲಿಗೆ ಏನೊಂದು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಭಾರತಕ್ಕೆ ಭಾರಿ ಸಂಕಷ್ಟ ಎದುರಾಗಿದೆ ಅನ್ನೋದಂತೂ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಎರಡನೇದು, ಹರ್ಮುಜ್ ಜಲಸಂಧಿ ಮುಚ್ಚಿರೋ ಕಾರಣ ಅಂತ. ಅಂದರೆ ಯಾವಾಗ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತೋ ಹರ್ಮುಜ್ ಜಲಸಂಧಿನ ಕ್ಲೋಸ್ ಮಾಡ್ತಾರೆ ಅಥವಾ ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗ್ಬೋದು ಅನ್ನೋ ಅಂದಾಜು ಇದ್ದೇ ಇತ್ತು. ಆಗಿದ್ರೂ ಕೂಡ ನಾವು ಪ್ರಿಪೇರ್ ಆಗಿರಲಿಲ್ವಾ? ಆ ಒಂದು ಮುಚ್ಚಿರೋ ಕಾರಣಕ್ಕೆ ಈಗ ತೈಲ ಸಾಗಣೆ ಸಂಪೂರ್ಣ ಬಂದಾಗಿದೆ. ಇದು ಬಂದಾಗಿದ್ದು ಮಾರ್ಚ್ 1ನೇ ತಾರೀಕು. ಯಾಕೆಂದರೆ ಯಾವಾಗ ಫೆಬ್ರವರಿ 27 ಮತ್ತು 28 ದೊಡ್ಡ ಮಟ್ಟದ ಯುದ್ಧ ಶುರುವಾಯಿತು, ಮಾರ್ಚ್ 1ನೇ ತಾರೀಕು ಭಾರತದ ಒಂದು ಹಡಗನ್ನು ಈ ಒಂದು ಹರ್ಮುಜ್ ಜಲಸಂಧಿ ಬಳಿ ಈ ಒಂದು ಇರಾನ್ನ ಕ್ಷಿಪಣಿಗಳ ಮೂಲಕ ಉಡಾಯಿಸಲಾಯಿತು. ಭಾರತದ ತೈಲ ಟ್ಯಾಂಕರ್ ಏನಿತ್ತು ಅದನ್ನು ಉಡಾಯಿಸಲಾಯಿತು. ಆ ಮೂಲಕ ಎಲ್ಲ ರೀತಿಯ ತೈಲ ಟ್ಯಾಂಕರ್ಗಳು ಇದೀಗ ಸ್ತಬ್ಧ ಆಗಿದ್ದಾವೆ. ಇದೊಂದು ಹರ್ಮುಜ್ ಜಲಸಂಧಿನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಹಡಗುಗಳು ಈಗ ಸಾಲುಗಟ್ಟಿ ನಿಂತಿವೆ. ಕುವೈತ್ ಇರ್ಬೋದು, ಬಹ್ರೇನ್ ಇರ್ಬೋದು, ದುಬೈ ಇರ್ಬೋದು, ಎಲ್ಲ ದೇಶಗಳಿಂದ ಏನೊಂದು ತೈಲ ಮತ್ತು LPG ಸಾಗಣೆ ಆಗುತ್ತೆ ಆ ಎಲ್ಲ ಹಡಗುಗಳು ಈಗ ಈ ಹರ್ಮುಜ್ ಜಲಸಂಧಿಯಲ್ಲಿ ಬಂದಾಗಿದ್ದಾವೆ. ಇಲ್ಲಿಂದ ಪಾಸ್ ಆದರೆ ಅರೇಬಿಯನ್ ಸಿಯಿಂದ ಇಂಡಿಯಾಗೆ ಬರೋದು, ಆದರೆ ಇಲ್ಲಿಂದ ಪಾಸ್ ಆಗೋಕ್ಕಾಗ್ತಿಲ್ಲ. ಇದು ಇವಾಗ ಆಗಿರುವಂಥ ಸದ್ಯದ ಸಮಸ್ಯೆ. ಜೊತೆಗೆ ಈ ಒಂದು ಹರ್ಮುಜ್ ಜಲಸಂಧಿ ಏನಕ್ಕೆ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ? ನಾವು ನ್ಯೂಸಲ್ಲಿ ಸಿಕ್ಕಾಪಟ್ಟೆ ಸತಿ ಕೇಳಿದ್ದೀವಿ. ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಪೆಟ್ರೋಲಿಯಂ ತೈಲ ಅಂದರೆ ಕಚ್ಚಾ ತೈಲ, ಆ ಕಚ್ಚಾ ತೈಲದಿಂದ ನಾವು ಪೆಟ್ರೋಲು, ಡೀಸೆಲ್ಲು, ಗ್ಯಾಸೋಲಿನ್ನು, ಜೊತೆಗೆ ನಾವು ತುಟಿಗೆ ಹಚ್ಚೋವಂಥ ವ್ಯಾಸ್ಲಿನ್ನಿಂದ ಹಿಡಿದು ಎಲ್ಲದನ್ನು ತಯಾರಿಸೋದು ಈ ಒಂದು ಪೆಟ್ರೋಲಿಯಂ ಕಚ್ಚಾ ತೈಲದಿಂದ. ಈ ಕಚ್ಚಾ ತೈಲವನ್ನು ಒತ್ಕೊಂಡು ಬರ್ತಂಥ ಏನೊಂದು ಹಡಗುಗಳಿದ್ದಾವೆ, ಇವು ಸುಮಾರು ಇಡೀ ಭಾರತಕ್ಕೆ ಬೇಕಾದ ಅಗತ್ಯತೆಯ ಒಟ್ಟು 50% ಏನೊಂದು ಕಚ್ಚಾ ತೈಲ ಇದೆ ಅದು ಈ ಹರ್ಮುಜ್ ಜಲಸಂಧಿಯಿಂದನೇ ಬರೋದು. ಅದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ 50% ತೈಲ ಬರೋದಕ್ಕೆ. ಇನ್ನು ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ಈಗ ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತಾಡ್ತಿದ್ವಿ, ಹೋಟೆಲ್ ಪ್ರಾಬ್ಲಮ್ಗಳ ಬಗ್ಗೆ. ನಮ್ಮ ಭಾರತಕ್ಕೆ ಬೇಕಾಗಿರೋ 90% LPG ಬರೋದೇ ಹರ್ಮುಜ್ ಜಲಸಂಧಿಯಿಂದ. 90% ಅಂದರೆ ನಮ್ಮ ಇಡೀ ದೇಶಕ್ಕೆ ಬೇಕಾಗಿರೋಂಥ ಆಲ್ಮೋಸ್ಟ್ ನಾವು LPGಗೆ ಡಿಪೆಂಡ್ ಆಗಿರೋದೇ ಈ ಹರ್ಮುಜ್ ಜಲಸಂಧಿ ಮೂಲಕ ಬರುವಂಥ ಒಂದು ಹಡಗುಗಳ ಮೇಲೆ. ಅಂದರೆ ಅದು ಕುವೈತಿಂದ ಹಿಡಿದು ಮೇಲ್ಗಡೆ ಕುವೈತಿಂದ ಹಿಡಿದು ಆನಂತರ ಎಲ್ಲ ರಾಷ್ಟ್ರಗಳು, ಯಾವ್ಯಾವ ತೈಲ ಉತ್ಪಾದಕ ಕೊಲ್ಲಿ ರಾಷ್ಟ್ರಗಳಿದಾವೋ ಅವೆಲ್ಲ ರಾಷ್ಟ್ರಗಳಿಂದ ಬರುವಂಥದ್ದು ಹರ್ಮುಜ್ ಜಲಸಂಧಿ ಮೂಲಕವೇ LPG ತೈಲ ಭಾರತಕ್ಕೆ ಬರಬೇಕು. ಆದರೆ 90% ತೈಲ ಈಗ ಬಂದಾಗಿದೆ. 90% LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಬಂದಾಗಿರೋವಂಥದ್ದು. ಜೊತೆಗೆ ಯಾವ್ಯಾವ ದೇಶಗಳಿಂದ ನಾವು ಪ್ರಮುಖವಾಗಿ LPGನ ತರಿಸ್ಕೊಂತೀವಿ ಅಂದರೆ, ತೈಲ ಮತ್ತು LPG ಸೌದಿ, ಕತಾರು, UAE, ಕುವೈತ್ ಎಲ್ಲ ದೇಶಗಳಿಂದ, ಈ ಎಲ್ಲ ಬಾರ್ಡ್ರಲ್ಲಿರುವಂಥ ದೇಶಗಳಿಂದ ನಾವು ಭಾರತಕ್ಕೆ ತೈಲ ಮತ್ತು LPGನ ತರಿಸ್ಕೊಂತೀವಿ. ಅದೆಲ್ಲ ಇವಾಗ ಬಂದಾಗಿದೆ. ಜೊತೆಗೆ ಭಾರತದಲ್ಲಿ ಆಯಿತು, ಇಷ್ಟೆಲ್ಲ ನಮಗೆ ಗೊತ್ತಿದೆ. 15 ದಿನ ಮೊದಲೇ ಯುದ್ಧ ಆರಂಭಕ್ಕೆ 15 ದಿನ ಮೊದಲೇನೆ ಆ ಯುದ್ಧ ಆಗ್ಬಿಡುತ್ತೆ ಅನ್ನೋ ಭೀತಿ ಇತ್ತು. ಹರ್ಮುಜ್ ಜಲಸಂಧಿ ಬಂದಾಗ್ಬೋದು ಅಂತೇಳ್ಬಿಟ್ಟು ಭೀತಿ ಇತ್ತು. ಜೊತೆಗೆ ಹರ್ಮುಜ್ ಜಲಸಂಧಿ ಬಂದಾಯಿತು ಕೂಡ. ಆದಮೇಲೆ ಭಾರತ ಏನು ಮಾಡ್ತು, ಅಥವಾ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ತಯಾರಿ ಇರಲಿಲ್ವಾ ಅಂದರೆ, ಒಂದು ವಿಪರ್ಯಾಸದ ಸಂಗತಿ ಅಂದರೆ, ನಮ್ಮ ದೇಶದಲ್ಲಿ ಪೆಟ್ರೋಲಿಯಂ ತೈಲನೇ ಆಗಲಿ ಅಥವಾ LPGನೇ ಆಗಲಿ
ದೊಡ್ಡ ಮಟ್ಟದಲ್ಲಿ ಅಂದರೆ 6 ತಿಂಗಳ ಮಟ್ಟಿಗೆ 7 ತಿಂಗಳ ಮಟ್ಟಿಗೆ ಒಂದು ತುರ್ತು ಪರಿಸ್ಥಿತಿಗೆ ನಮ್ಮಲ್ಲಿ ಅದನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋ ಕೇಪಬಿಲಿಟಿ ನಾವಿನ್ನೂ ರೂಢಿಸ್ಕೊಂಡಿಲ್ಲ. ನಮಗೆ ಭಾರತದಲ್ಲಿ ಅಷ್ಟು ದೊಡ್ಡ ತೈಲ ಸಂಗ್ರಹಗಾರ ಇರಲಿ ಅಥವಾ LPG ಅನಿಲಗಳ ಭಂಡಾರನ ಸಂಗ್ರಹ ಮಾಡಿ ಇಟ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲ. ಜೊತೆಗೆ ಪೆಟ್ರೋಲಿಯಂ ಕಚ್ಚಾ ತೈಲ ಸಂಗ್ರಹ ನಮ್ಮಲ್ಲಿರೋದು ಗರಿಷ್ಠ 60 ಡೇಸ್, ಅಂದರೆ ಮ್ಯಾಕ್ಸಿಮಮ್ 60 ಡೇಸ್. ಅದು ಪೆಟ್ರೋಲು ಅಥವಾ ಡೀಸೆಲ್ ಅಲ್ಲ, ಕಚ್ಚಾ ತೈಲ ಸಂಗ್ರಹ ಗುರಿ. ಆ ಕಚ್ಚಾ ತೈಲದಲ್ಲಿ 1 ಬ್ಯಾರಲ್ ಕಚ್ಚಾ ತೈಲದಲ್ಲಿ ನಮಗೆ ಬರೀ ಪೆಟ್ರೋಲ್ ಅಷ್ಟೇ ಸಿಗಲ್ಲ, ಪೆಟ್ರೋಲು, ಡೀಸೆಲ್ಲು, ಗ್ರೀಸು, ಮೇಣ, ಜೊತೆಗೆ ನಾವೇನು ರಸ್ತೆಗೆ ಹಾಕ್ತೀವಲ್ಲ ಡಾಂಬರು, ಅವೆಲ್ಲದೂ ಸಿಗುತ್ತೆ. ಹಾಗಾಗಿ 1 ಬ್ಯಾರಲಲ್ಲೆಲ್ಲ ಪೆಟ್ರೋಲೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಈ ಒಂದು ಕಚ್ಚಾ ತೈಲ ಸಂಗ್ರಹನೇ 60 ದಿನಗಳವರೆಗೆ ಇದೆ ಅಂದರೆ ನಾವು ಯೋಚನೆ ಮಾಡಬೇಕು, ನಾವು ಪ್ರತಿದಿನ ತೈಲವನ್ನು ಆಮದು ಮಾಡ್ಕೊಳಕ್ಕೆ ಡಿಪೆಂಡ್ ಆಗೇ ಆಗಿರ್ತೀವಿ. ಜೊತೆಗೆ ಈಗ ಹೋಟ್ಲು ಬಂದಾಗ್ತಿರೋದು ಕಾರಣ ಏನು ಅಂದರೆ ಇದೆ, LPG ಕೇವಲ 25 ದಿನಗಳ ಅಷ್ಟೇ ಸಂಗ್ರಹ ಇರೋದು ನಮ್ಮ ದೇಶದಲ್ಲಿ. 25 ದಿನಕ್ಕಿಂತ ಜಾಸ್ತಿ ನಮ್ಮಲ್ಲಿ LPG ಸಂಗ್ರಹ ಇಲ್ಲ. ಅದು CNG ಆಗಿರ್ಬೋದು, LPG ಆಗಿರ್ಬೋದು, ಎಲ್ಲದೂ ಅಷ್ಟೇ. ಅದು ಸಂಗ್ರಹ ಇಲ್ಲ, ಇರೋದೇ 25 ದಿನಗಳಿಗಾಗೋಷ್ಟು ಮಾತ್ರ. ಆ 25 ದಿನಗಳಿಗಾಗೋಷ್ಟು ಸಂಗ್ರಹ ಈಗಾಗಲೇ ಅರ್ಧದಷ್ಟು ಖಾಲಿ ಆಗಿರ್ಬೋದು. ಈ ಬಗ್ಗೆ ಪೆಟ್ರೋಲಿಯಂ ಸಚಿವಾಲಯ ಇನ್ನಷ್ಟು ಮಾಹಿತಿ ಕೊಡಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವಾಗ ಬೇಡಿಕೆ ಹೆಚ್ಚಾಗ್ತಿದೆ ಮತ್ತು ಬೆಲೆನೂ ಹೆಚ್ಚಾಗ್ತಿದೆ. ಹಂಗಾಗಿ ಇವಾಗ ನಮ್ಮಲ್ಲಿ ಸಂಗ್ರಹ ಮೊದಲೇ ಕಮ್ಮಿ ಇತ್ತು, ಹಾಗಾಗಿ ನಾವು ಆಮದು ಮಾಡ್ಕೊಳ್ಳೇಬೇಕು. ಯಾವ ಮಾರುಕಟ್ಟೆ ಬೆಲೆಗೆ ಅಂದರೆ, ಯಾವಾಗ ಒಂದು ಯುದ್ಧ ಶುರುವಾಯಿತು ಆವಾಗ $60 ಇತ್ತು ಪೆಟ್ರೋಲಿಯಂ ಕಚ್ಚಾ ತೈಲ, ಈಗ ಅದು $120 ಹೋಗಿದೆ. ಅಂದರೆ ಇವಾಗ ನಾವು ಆಮದು ಮಾಡ್ಕೊಬೇಕಾಗಿರೋದು ದುಪ್ಪಟ್ಟು ಬೆಲೆಗೆ ಆಮದು ಮಾಡ್ಕೊಬೇಕು. ಅದೊಂದು ದೊಡ್ಡ ಸವಾಲಿರೋದು. ಜೊತೆಗೆ ಭಾರತದಲ್ಲಿ ಈಗಾಗಲೇ ಇವರೊಂದು ಈ ಎಫೆಕ್ಟ್ ಈಗಾಗಲೇ ಗೊತ್ತಾಗಿದೆ. ಯಾವುದರಲ್ಲಿ ಅಂದರೆ LPG ಸಿಲಿಂಡರ್ ಬೆಲೆ ಈಗಾಗಲೇ $60 ಏರಿಕೆ ಆಗಿದೆ. ಇದೆಲ್ಲ ಸುದ್ದಿ ನೀವು ನೋಡಿರ್ತೀರಿ. ಮತ್ತೊಂದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗಾಗಲೇ $100 ದಾಟೋಗ್ಬಿಟ್ಟಿದೆ ದರ. ಹಾಗಾಗಿ ಮುಂದೆ ಏನು, ಮುಂದೆ ಯಾವಾಗ ನಮಗೆ ಪೆಟ್ರೋಲಿಯಂ ಕಚ್ಚಾ ತೈಲ ಈ ಅರ್ಮುಜ್ ಜಲಸಂಧಿ ಸರಿ ಹೋಗ್ಬೋದು, ಟ್ರಂಪ್ ಏನೋ ಇರಾನಿಗೆ ಬೆದರಿಕೆ ಆಗ್ತಾ ಇದ್ದಾರೆ, ಈಗ ಸರಿ ಹೋಗ್ಬೋದು, ಆಗ ಸರಿ ಹೋಗ್ಬೋದು, ಅರ್ಮುಜ್ ಜಲಸಂಧಿ ಓಪನ್ ಮಾಡಿ ಇಲ್ಲಾಂದರೆ ಸುಮ್ಮನೆ ಬಿಡಲ್ಲ ಅಂತ. ಆದರೆ ಇರಾನ್ ಪಟ್ಟು ಸಡಿಲಿಸುತ್ತಾ, ಅವೆಲ್ಲ ಈಗಿರೋಂಥ ಸದ್ಯ ಪ್ರಶ್ನೆ ವಿದ್ಯಾ. ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.